ಹೃದಯ, ಈ ಹಾರ್ಟ್ ಅಂತಾರಲ್ಲ, ಅದ್ಯಾಕೋ ಯುವಜನರಲ್ಲಿ ಭಯ ಹುಟ್ಟಿಸಿಬಿಟ್ಟಿದೆ. ಸರಣಿ ಹಾರ್ಟ್ ಅಟ್ಯಾಕ್ನಿಂದ ಯೂತ್ಸ್ ಕಂಗಾಲಾಗಿದ್ದು ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದ ಹೃದಯ. ಸರಣಿ ಹಾರ್ಟ್ ಅಟ್ಯಾಕ್ ಜನರಿಗೆ ಬಿಗ್ ಶಾಕ್. ಹಾರ್ಟ್ ಆರೋಗ್ಯ ಕಾಪಾಡಿಕೊಳ್ಳಲು ಆದ್ಯತೆ. ನಿಲ್ಲೋದಕ್ಕೂ ಜಾಗ ಇಲ್ಲ, ಕುಳಿತುಕೊಳ್ಳೋದಕ್ಕೂ ಕುರ್ಚಿಗಳಿಲ್ಲ. ಎಲ್ಲ ಕಡೆ ಜನಸಾಗರ. ಹಿರಿಯರು ಕಿರಿಯರು ಎನ್ನದೆ ಎಲ್ಲ ವಯಸ್ಸಿನವರು ಇಲ್ಲಿಗೆ ಓಡೋಡಿ ಬಂದಿದ್ದಾರೆ. ಅಷ್ಟಕ್ಕೂ ಇವರು ಇಲ್ಲಿ ಯಾವುದೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬಂದಿಲ್ಲ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಬಂದಿಲ್ಲ. ತಮ್ಮ ಎದೆ ಬಡಿತ ಸರಿಯಾಗಿದೆಯಾ ಅಂತ ಚೆಕಪ್ ಮಾಡಿಸೋದಕ್ಕೆ ದೌಡಾಯಿಸಿದ್ದಾರೆ. ಸರಣಿ ಹೃದಯಾಘಾತದಿಂದ ಹೆಚ್ಚಾಯ್ತು ಲಬ್ಢಭಯ. ಯುವಕರಿಗೆ ಹೃದಯಾಘಾತ, ಜನರಲ್ಲಿ ಹೆಚ್ಚಾಯ್ತು ಢವಢವ. ಹಾರ್ಟ್ ಆರೋಗ್ಯಕ್ಕಾಗಿ ಜಯದೇವಗೆ ಜನರ ದೌಡು. ಹಾರ್ಟ್ ಚೆಕಪ್ಗಾಗಿ ಬರುವವರಲ್ಲಿ ಯುವಕರೇ ಹೆಚ್ಚು. ಹೃದಯದ ಲಬ್ಧ ಬಡಿತವೇ ಜೀವಂತಿಕೆಯ ಸೆಲೆ. ಆದ್ರೆ ಇದೇ ಎದೆಬಡಿತ ನಿಂತು ಹೋದ್ರೆ ಪ್ರಾಣವೇ ಇರಲ್ಲ. ನಟ ಪುನೀತ್ ರಾಜ್ಕುಮಾರ್ ಕೂಡ ಸಡನ್ ಡೆತ್ ಆದ್ರು. ನಟ ವಿಜಯ ರಾಘವೇಂದ್ರ ಪತ್ನಿ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಸುದ್ದಿ ರಾಜ್ಯದ ಜನತೆಯನ್ನ ಕಂಗೆಡಿಸಿಬಿಟ್ಟಿತ್ತು. ಇದೀಗ ಹಾಸನದ ಯುವಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದು, ಹೃದಯ ಢವಢವ ಹೆಚ್ಚಾಗಿದೆ. ಅದರಲ್ಲೂ ಯುವಕರಲ್ಲೇ ಆತಂಕ ಮನೆ ಮಾಡಿದ್ದು ಯುವ ಜನರ ನಿದ್ದೆಗೆಡಿಸಿದೆ. ಎಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅನ್ನೋ ಭಯದಲ್ಲಿ ಯುವ ಜನತೆ ಜಯದೇವ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ದಿನನಿತ್ಯವೂ 1800 ಜನರು ಹೃದಯ ತಪಾಸಣೆಗೆ ಅಂತ ಬರ್ತಿದ್ರು. ಆದ್ರೆ ಈಗ ಆ ಸಂಖ್ಯೆ 2200ಕ್ಕೂ ಹೆಚ್ಚು ಜನ ಹೃದಯ ತಪಾಸಣೆಗೆ ಅಂತ ಬರ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಗೆ ಬರ್ತಾ ಇರೋ ರೋಗಿಗಳ ಸಂಖ್ಯೆ 20% ಹೆಚ್ಚಾಗಿದೆ. ಮೈಸೂರಿನಲ್ಲಿ ನಿನ್ನೆ 200-300 ಯುವಕರು ಪರೀಕ್ಷೆಗೆ ತಪಾಸಣೆಗೆ ಹೋಗಿದ್ರು ಅಂತ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳಿದರು. ಬಹಳಷ್ಟು ಜನ ಗಾಬರಿ ಭಯದಿಂದ ಹೋಗಿರೋದಷ್ಟೇ. ಯಾರಿಗೂ ಹೃದಯದ ಕಾಯಿಲೆ ಏನು ಇರಲಿಲ್ಲ, ಅಂದರೆ ಭಯ ಗಾಬರಿಯಿಂದ ಬರ್ತಾ ಇದ್ದಾರೆ. ಇಲ್ಲಿನೂ ಸಹ ನಮ್ಮ ಔಟ್ ಪೇಷಂಟು ನಿನ್ನೆ ಇವತ್ತು ಯೂಶಲಿ ನಮ್ಮಲ್ಲಿ 1200ರಿಂದ 1300 400 ಔಟ್ ಪೇಷಂಟ್ಸು, ನಿನ್ನೆ 1700ರಿಂದ 800, ಅಂದರೆ ಒಂದು 20% ಔಟ್ ಪೇಷಂಟ್ಸು ಸಂಖ್ಯೆ ಜಾಸ್ತಿ ಆಗಿದೆ. ಡಯಾಬಿಟಿಸ್, ಬಿಪಿ, ಖಿನ್ನತೆ ಹಾಗೂ ಉಸಿರಾಟದ ಸಮಸ್ಯೆಗಳಿಂದ ಬಳಲುತ್ತಿರುವ ಯುವಕರು ಜಯದೇವ ಆಸ್ಪತ್ರೆಗೆ ಬರ್ತಿದ್ದಾರೆ. ಹೀಗಾಗಿ ಜಯದೇವ ಆಸ್ಪತ್ರೆ ಒಪಿಡಿ ಹೌಸ್ ಫುಲ್ ಆಗಿದೆ. ಹಿರಿಯ ಜೀವಗಳಿಗೆ ಕಂಪೇರ್ ಮಾಡಿದ್ರೆ ಯುವಕರೇ ಅತಿ ಹೆಚ್ಚು ಆಸ್ಪತ್ರೆಗೆ ವಿಸಿಟ್ ಕೊಡ್ತಿದ್ದಾರೆ. ಕೆಲ ಯುವಕ ಯುವತಿಯರು ಜಸ್ಟ್ ಎಸಿಜಿ ಮಾಡಿಸಿಕೊಂಡ್ರೆ, ಇನ್ನು ಹಲವರು ಕಾರ್ಡಿಯೋ ಫುಲ್ ಪ್ಯಾಕೇಜ್ ತೆಗೆದುಕೊಳ್ತಿದ್ದಾರೆ. ಈ ಹಿಂದೆ ಅಪ್ಪು ಕೊನೆಯುಸಿರೆಳೆದಾಗಲೂ ಹೀಗೆ ಜಯದೇವ ಆಸ್ಪತ್ರೆ ಫುಲ್ ಆಗಿತ್ತು. ಈಗ ಯುವ ಜನತೆ ಸಾಲು ಸಾಲು ನಿಧನದ ನಂತರ ಆಸ್ಪತ್ರೆಗೆ ಬರುವ ಯುವಕರ ಸಂಖ್ಯೆ ಹಿಂದಿಗಿಂತ 3 ಪಟ್ಟು ಹೆಚ್ಚಾಗಿದೆ. ಈಗ ನಿನ್ನೆ ಮೊನ್ನೆ ಎಲ್ಲ 300 ಜನ ಬಂದಿದ್ದಾರೆ ಎಮರ್ಜೆನ್ಸಿ ಒಪಿಡಿಗೆ. ರೆಗ್ಯುಲರ್ ಔಟ್ ಪೇಷಂಟು 1200ರಿಂದ 1300 ಇರೋದು, ನಿನ್ನೆ 1700 ಆಗಿದೆ. ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಹಾರ್ಟ್ ಸಮಸ್ಯೆ ಇದ್ದರೂ ಬರ್ತಾರೆ, ಹಾರ್ಟ್ ಸಮಸ್ಯೆ ಇಲ್ಲದಲ್ಲಿರೋರು ಬರ್ತಾರೆ. ನಾನ್ ಕಾರ್ಡಿಯಕ್ ಎನಿ ಚೆಸ್ಟ್ ಪೇನ್ ಇದ್ದರೆ ದೇ ವಾಂಟ್ ಟು ಹೃದಯಕ್ಕೆ ಸಂಬಂಧಪಟ್ಟಿದ್ದೇನೋ ಅಂತ ಅವರಿಗೆ ಅನುಮಾನ ಬಂದಾಗ ಬರ್ತಾರೆ. ಒಂದು 20-30% ಇವರಿಗೆ ಹೃದಯದ ಕಾಯಿಲೆ ಇರೋದಿಲ್ಲ, ಭಯ ಗಾಬರಿಯಿಂದ ಬರೋರೇ ಜಾಸ್ತಿ ಇದೆ. ಒಟ್ನಲ್ಲಿ ಹೃದಯದಲ್ಲಿ ಯಾವುದೇ ಏರುಪೇರು ಇಲ್ಲದಿದ್ರೂ ಸೇಫ್ಟಿ ಪರ್ಪಸ್ಗೆ ಯುವಕರು ಜಯದೇವ ಆಸ್ಪತ್ರೆಗೆ ವಿಸಿಟ್ ಮಾಡ್ತಾ ಇದ್ರೆ, ಜನರಲ್ಲಿ ಹೃದಯಾಘಾತ ಬಗ್ಗೆ ಆತಂಕ ಹೆಚ್ಚಾಗಿರೋದು ಎದ್ದು ಕಾಣ್ತಾ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.